ಸ್ನೇಹಿತರೆ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳುವಂತ ಒಂದು ವಿಷಯ ಏನಂದ್ರೆ ಹ್ಯಾಪಿ ಬರ್ತ್ಡೇ, ಹುಟ್ಟಿದ ದಿನ. ಬರ್ತ್ಡೇ ಅಂತ ಹೇಳ್ತಾರಲ್ಲ, ನಮ್ಮದು ಅಲ್ಲದೆ ಇರ್ತಕ್ಕಂಥ ಒಂದು ಬರ್ತ್ಡೇ ಅಂತ ಹೇಳ್ತಾರಲ್ಲ, ಅದ್ರ ಬಗ್ಗೆನೇ ಒಂದಷ್ಟು ವಿಷಯಗಳನ್ನ ತಿಳ್ಕೊಳ್ಳೋಣ. ಈಗ ನಾವೆಲ್ಲ ಏನ್ ಮಾಡ್ಕೊಳ್ತಾ ಇದ್ದೀವಿ, ಪ್ರತಿಯೊಬ್ಬರು ಕೂಡ ಅದು ನಿಜವಾದ ಬರ್ತ್ಡೇ ಅಲ್ಲ. ಬರ್ತ್ಡೇ ಅನ್ನೋದು ನಮ್ಮ ಸಂಪ್ರದಾಯದಲ್ಲಿ ಇಲ್ಲ, ನಮ್ಮ ಶಾಸ್ತ್ರಗಳಲ್ಲೂ ಇಲ್ಲ, ನಮ್ಮ ವೇದಗಳಲ್ಲಿಲ್ಲ. ನಮ್ಮ ದೊಡ್ಡವರಾಗ್ಲಿ ಹಿರಿಯರಾಗ್ಲಿ ಯಾರೇ ಆಗ್ಲಿ ಈ ರೀತಿ ಬರ್ತ್ಡೇ ಮಾಡ್ಕೋಬೇಕು ಅಂತ ಯಾರು ಹೇಳಿಲ್ಲ, ಎಲ್ಲೂ ಬರ್ದಿಲ್ಲ. ನಮ್ಮ ಸನಾತನ ಧರ್ಮದಲ್ಲಿ ಪ್ರತಿಯೊಬ್ಬರು ಆಚರಣೆ ಮಾಡಿಕೊಳ್ಳುವಂತ ಪ್ರತಿಯೊಂದು ಕಾರ್ಯಕ್ರಮ ಆಗಿರ್ಬೋದು, ಪ್ರತಿಯೊಂದು ಸಂಭ್ರಮ ಆಗಿರ್ಬೋದು, ಪ್ರತಿಯೊಂದು ಹಬ್ಬ ಆಗಿರ್ಬೋದು, ಒಂದೊಂದಕ್ಕೂ ಒಂದು ವಿಶೇಷತೆ ಇರುತ್ತೆ. ಯಾವುದೇ ಹಬ್ಬ ಮಾಡಿದ್ರು, ಯಾವುದೇ ಆಚರಣೆ ಮಾಡಿದ್ರು, ಯಾವುದೇ ಕಾರ್ಯಕ್ರಮ ಮಾಡಿದ್ರು ಕೂಡ ಪ್ರತಿಯೊಂದನ್ನು ಕೂಡ ನಾವು ಒಂದು ಬೆಳಕಿನ ಹಬ್ಬದ ರೀತಿಯಲ್ಲಿ ಮಾಡ್ಕೊಳ್ತೀವಿ. ಕತ್ತಲಿನ ಹಬ್ಬದ ರೀತಿಯಲ್ಲಿ ಅಜ್ಞಾನದಿಂದ ಮಾಡ್ಕೊಳ್ಳಲ್ಲ. ಸಂಕ್ರಾಂತಿ ಆಗಿರ್ಬೋದು, ಶಿವರಾತ್ರಿ ಆಗಿರ್ಬೋದು, ಯುಗಾದಿ ಆಗಿರ್ಬೋದು, ಶ್ರೀರಾಮ ನವಮಿ ಆಗಿರ್ಬೋದು, ಗಣೇಶ ಚತುರ್ಥಿ ಆಗಿರ್ಬೋದು, ವಿಜಯದಶಮಿ ಆಗಿರ್ಬೋದು, ಪ್ರತಿಯೊಂದು ಹಬ್ಬವನ್ನು ಕೂಡ ನಾವು ವಿಜೃಂಭಣೆಯಿಂದ, ಖುಷಿಯಿಂದ, ಸಂತೋಷದಿಂದ ಮಾಡ್ಕೊಳ್ತೀವಿ. ಪ್ರತಿಯೊಂದಕ್ಕೂ ಕೂಡ ಒಂದೊಂದು ವಿಶೇಷತೆ ಇರುತ್ತೆ, ಒಂದೊಂದು ಕಾರಣ ಇರುತ್ತೆ, ಒಂದೊಂದು ಚರಿತ್ರೆ ಇರುತ್ತೆ. ಅದೇ ರೀತಿಯಲ್ಲಿ ಹುಟ್ಟಿದ ದಿನವನ್ನು ಕೂಡ ಇದೇ ರೀತಿಯಲ್ಲಿ ಮಾಡ್ಬೇಕು ಅನ್ನೋದು ಒಂದು ಪದ್ಧತಿ ಇದೆ, ಒಂದು ಸಂಪ್ರದಾಯ ಇದೆ. ಅದನ್ನು ಬಿಟ್ಬಿಟ್ಟು ಈಗ ನಾವು ನಮ್ಮ ಸಂಪ್ರದಾಯ, ನಮ್ಮ ಪದ್ಧತಿ, ನಮ್ಮ ಹಿರಿಯರು ಏನು ಹೇಳ್ಕೊಟ್ಟಿದಾರ ಅದನ್ನ ಬಿಟ್ಬಿಟ್ಟು ಈಗ ಇಷ್ಟ ಬಂದಾಗೆಲ್ಲ ನಮ್ದು ಅಲ್ಲದೆ ಇರ್ತಕ್ಕಂಥ ಒಂದು ಹ್ಯಾಪಿ ಬರ್ತ್ಡೇನ ಅದನ್ನು ಯಾವನೋ ತಂದ್ಕೊಟ್ಟ ಇಂಗ್ಲಿಷ್ ಅವನು, ಆಂಗ್ಲನು, ಅವರ ಆಚರಣೆ ಅದು. ಅವರ ಆಚರಣೆಯನ್ನ ನಾವು ಅನುಸರಿಸುತ್ತಾ ಅವ್ರ ಹಿಂದೆ ಹೋಗ್ತಾ ಅವ್ರ ಪದ್ಧತಿಯಲ್ಲೇ ಬರ್ತ್ಡೇ ಸ್ಪೆಷಲ್ ಅಂತ ನಾವು ಮಾಡ್ಕೊಳ್ತಾ ಇದ್ದೀವಿ. ನಮ್ಗೆ ನಾಚಿಕೆ ಆಗ್ಬೇಕು ಈ ರೀತಿಯ ಒಂದು ಆಚರಣೆಯನ್ನು ಮಾಡ್ಕೊಳ್ಳೋದಕ್ಕೆ. ಹುಟ್ಟಿದ ದಿನದಂದು ಹುಟ್ಟುಹಬ್ಬವನ್ನು ಯಾವ ವ್ಯಕ್ತಿ ಮಾಡ್ಕೊಳ್ತಾನೋ ಆ ವ್ಯಕ್ತಿ ಆ ದಿನ ಸೂರ್ಯೋದಯ ಆಗಕ್ಕೂ ಮುಂಚೆ ಬೇಗ ಎದ್ದು ತಲೆಗೆ ಎಣ್ಣೆಯನ್ನು ಹಚ್ಕೊಂಡು ತಲೆ ಸ್ನಾನ ಮಾಡಿ ಹೊಸ ಬಟ್ಟೆಯನ್ನು ಧರಿಸಿ ಆ ಮನೆಯಲ್ಲಿ ಯಾರು ಹಿರಿಯರು ಇರ್ತಾರೋ ಅವರ ಆಶೀರ್ವಾದವನ್ನು ತಗೊಂಡು ಹತ್ತಿರದಲ್ಲಿ ಯಾವ್ದಾದ್ರು ದೇವಸ್ಥಾನ ಇದ್ರೆ ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವರ ದರ್ಶನ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಮತ್ತೆ ಮನೆಗೆ ಬರ್ಬೇಕು. ನಂತರ ಅವರ ಶಕ್ತಿಗೆ ಅನುಗುಣವಾಗಿ 10 ಜನಕ್ಕೋ 20 ಜನಕ್ಕೋ ಅನ್ನದಾನ ಮಾಡೋದಾಗ್ಲಿ, ಬಟ್ಟೆ ದಾನ ಮಾಡೋದಾಗ್ಲಿ, ನಂತರ ಯಾವ್ದಾದ್ರು ಅನಾಥಾಶ್ರಮಕ್ಕೆ ಹೋಗ್ಬಿಟ್ಟು ಅಲ್ಲಿ ಎಷ್ಟೋ ಮಂದಿ ಅನಾಥರು ಇರ್ತಾರೆ, ಅವ್ರಿಗೆ ಒಂದಷ್ಟು ಅನ್ನದಾನ ಮಾಡಿ ಬಟ್ಟೆಗಳನ್ನ ದಾನ ಮಾಡಿ ಬಂದ್ರೆ ಅದು ಸರಿಯಾದ ರೀತಿಯಲ್ಲಿ ಒಂದು ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ಕೊಳ್ಳುವಂತ ಒಂದು ಪದ್ಧತಿ. ಅದು ಬಿಟ್ಬಿಟ್ಟು ಅವನ ಇಂಗ್ಲಿಷ್ ಅವನು ಸೆಲೆಬ್ರೇಟ್ ಮಾಡ್ಕೊಳ್ಳುವಂತ ಒಂದು ಹ್ಯಾಪಿ ಬರ್ತ್ಡೇನ ನಾವು ಭಿಕ್ಷಾ ತರ ತಗೊಂಡ್ಬಿಟ್ಟು ಅದನ್ನು ಹೊಸದಾಗಿ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡ್ಕೊಳ್ತೀವಿ. ಕೇಕ್ ತರೋದು, ಎಷ್ಟು ಬರ್ತ್ಡೇ ಆದ್ರೆ ಅಷ್ಟು ಕ್ಯಾಂಡಲ್ ಆಡಿಸ್ಬಿಟ್ಟು ಆ ಬಾಯಿಯಿಂದ ಎಂಜಿಲಿನ ಒಂದು ಗಾಳಿಯಿಂದ ಉಫ್ ಅಂತ ಊದ್ ಬಿಡೋದು, ಆ ಕೇಕ್ ತಗೊಬಂದು ಮಖಕ್ಕೆಲ್ಲ ಹಚ್ಕೊಂಡು ರಾತ್ರಿ ಅವ್ರ ಸ್ನೇಹಿತರಿದ್ರೆ ಚೆನ್ನಾಗಿ ಎಣ್ಣೆ ಹೊಡ್ಕೊಂಡು ಎಲ್ಲಂದ್ರೆ ಅಲ್ಲಿ ಬಿದ್ದು ಸತ್ತಿರ್ತಾರೆ. ಅದು ಅವರ ಪದ್ಧತಿ. ಆ ಪದ್ಧತಿಯನ್ನ ನಾವು ಅನುಸರಿಸ್ಕೊಂಡು ಒಂದಷ್ಟು ಆಚರಣೆ ಮಾಡ್ಕೊಳ್ತಾ ಬರ್ತಾ ಇದೀವಿ. ಒಂಚೂರು ಮಾನ ಮರ್ಯಾದೆ ಅನ್ನೋದು ಬೇಡ ನಮ್ಗೆ. ನಮ್ಮ ಅನ್ನೋದು ಒಂದು ಸ್ವಂತಿಕೆ, ನಮ್ಮದು ಅನ್ನೋದು ಏನು ಇಲ್ವಾ? ಹಬ್ಬವನ್ನು ಆಚರಣೆ ಮಾಡೋದು ಅಂದ್ರೆ ಅಜ್ಞಾನದಿಂದ, ಅಂಧಕಾರದಿಂದ ಜ್ಞಾನವೆಂಬ ಬೆಳಕಿನ ಕಡೆಗೆ ಹೋಗೋದು ಅಂತ. ನಾವು ಮಾಡುವಂತ ಒಂದು ಪ್ರತಿಯೊಂದು ಹಬ್ಬದಿಂದ ಕೂಡ ಎಲ್ಲರಿಗೂ ಕೂಡ ಒಂದು ಜ್ಞಾನದ ದೀಪ ತೋರಿಸಿ ಒಂದು ಮಾರ್ಗವನ್ನು ತೋರಿಸಬೇಕು. ಆ ರೀತಿ ಮಾಡೋದು ಒಂದು ಹಬ್ಬ ಅಂತ. ಇದು ನಮ್ಮ ಸಂಪ್ರದಾಯ, ನಮ್ಮ ಪದ್ಧತಿ. ದೀಪವನ್ನು ಬೆಳಗಿಸಿ ಆ ದೀಪದ ಕಾಂತಿಯಿಂದ ಎಲ್ಲರಿಗೂ ಒಂದು ದಾರಿ ದೀಪವನ್ನು ತೋರಿಸುವುದು ನಮ್ಮ ಪದ್ಧತಿ, ನಮ್ಮ ಸಂಪ್ರದಾಯ. ದೀಪವನ್ನು ಹಚ್ಚಿ ಅದನ್ನ ಎಂಜಲಿನ ಬಾಯಿಂದ ಉಫ್ ಅಂತ ಊದ್ಬಿಟ್ಟು ಅಜ್ಞಾನವನ್ನು, ಅಂಧಕಾರವನ್ನು ತುಂಬಿಸುವಂತ ಒಂದು ಪದ್ಧತಿ, ಸಂಪ್ರದಾಯ ಅವ್ರದ್ದು, ಇಂಗ್ಲಿಷ್ ಅವ್ರದ್ದು, ಆಂಗ್ಲರದು. ಈಗ ಸರಿಯಾಗಿ ಯೋಚನೆ ಮಾಡಿ. ಅಂಧಕಾರದಿಂದ, ಅಜ್ಞಾನದಿಂದ ಬೆಳಕಿನ ಕಡೆಗೆ, ಜ್ಞಾನದ ಕಡೆಗೆ ಹೋಗುವಂತೆ ದಾರಿ ತೋರಿಸುವಂತ ನಮ್ಮ ಸಂಪ್ರದಾಯ ಮುಖ್ಯನ, ಬೆಳಕಿನ ಕಡೆಯಿಂದ ಅಜ್ಞಾನದಿಂದ ಅಂಧಕಾರದ ಕಡೆಗೆ ಹೋಗುವಂತೆ ಮಾಡುವ ಅವರ ಪದ್ಧತಿ, ಅವರ ಸಂಪ್ರದಾಯ ಮುಖ್ಯನ ಅಂತ ಯಾವ್ದು ಸರಿ ಅಂತ ನೀವೇ ಒಂದ್ಸಲ ಯೋಚನೆ ಮಾಡಿ. ಚಿಕ್ಕ ಮಕ್ಕಳಿಗಂತೂ ಗೊತ್ತಿರೋದಿಲ್ಲ ನಮ್ಮ ಪದ್ಧತಿಗಳೇನು, ನಮ್ಮ ಸಂಪ್ರದಾಯಗಳೇನು, ನಮ್ಮ ಹಬ್ಬಗಳೇನು ಅಂತ. ಅವರ ತಂದೆ ತಾಯಿಯವ್ರಿಗೆ ಗೊತ್ತಿರೋದಿಲ್ವಾ ನಮ್ಮ ಮೂಲಗಳೇನು, ನಮ್ಮ ಹಬ್ಬಗಳು ಯಾವುದು, ನಮ್ಮ ಸಂಪ್ರದಾಯ, ನಮ್ಮ ಪದ್ಧತಿ ಏನು ಅಂತ. ಅವರೇ ಇದನ್ನೆಲ್ಲ ಮರೆದ್ಬಿಟ್ಟು ಇಂಗ್ಲಿಷ್ ಅವರ ಆಚರಣೆಗಳು, ಸಂಪ್ರದಾಯಗಳ ಅವ್ರ ಹಿಂದೆ ಓಡ್ತಾ ಇದ್ರೆ ಅವ್ರಿಗೂ ಹುಟ್ಟಿದಂತಹ ಅವ್ರ ಮಕ್ಕಳು ಯಾವ ರೀತಿ ಇರ್ತಾರೆ? ಈ ಹಬ್ಬಗಳು, ನಮ್ಮ ಸಂಪ್ರದಾಯಗಳು, ನಮ್ಮ ಪದ್ಧತಿ ಯಾವುದು ಅವ್ರಿಗೂ ಗೊತ್ತಿಲ್ಲದೆ ಇಂಗ್ಲಿಷ್ ಅವರ ಸಂಪ್ರದಾಯಗಳು, ಪದ್ಧತಿಗಳನ್ನ ಅನುಸರಿಸ್ಕೊಂಡು ನಮ್ಮ
ಸನಾತನ ಧರ್ಮದ ಒಂದು ಅಡಿಪಾಯ ಇರುತ್ತಲ್ಲ, ಆ ಅಡಿಪಾಯದಲ್ಲಿ ಇರತಕ್ಕಂಥ ಒಂದು ಕಲ್ಲನ್ನೆಲ್ಲ ಕಿತ್ಬಿಟ್ಟು ಸರ್ವನಾಶ ಮಾಡಿಬಿಟ್ಟು ನಮ್ಮ ಸನಾತನ ಧರ್ಮವನ್ನು ಅಧೋಗತಿಗೆ ತರ್ತಾ ಇದ್ದಾರೆ. ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಏನೇನನ್ನು ನೋಡ್ಬೇಕು, ಏನೇನನ್ನು ಮಾಡಬೇಕು, ಇಷ್ಟೆಲ್ಲ ದರಿದ್ರಗಳನ್ನು ಸಹಿಸ್ಕೊಂಡು ನಾವು ಯಾವ ರೀತಿ ಇರಬೇಕು ಅಂತ ಗೊತ್ತಾಗ್ತಾನೇ ಇಲ್ಲ. ಇದನ್ನೆಲ್ಲ ಆ ಭಗವಂತನೇ ಕಾಪಾಡಬೇಕು. ಸ್ನೇಹಿತರೆ, ಎಲ್ರಿಗೂ ನನ್ನದೊಂದು ವಿನಂತಿ, ನೀವು ಎಲ್ಲೇ ಇರ್ರಿ, ಹೇಗೆ ಇರ್ರಿ, ಲಕ್ಷಗಟ್ಲೆ ಕೋಟಿಗಟ್ಲೆ ಸಂಪಾದನೆ ಮಾಡಿ, ಯಾವುದೇ ಲೆವೆಲಲ್ಲಿ ಇರಲಿ, ಯಾವುದೇ ಸ್ಟೇಟಸಲ್ಲಿ ಇರಲಿ, ಆದರೆ ನಮ್ಮ ಮೂಲಗಳು, ನಮ್ಮ ಅಡಿಪಾಯ, ನಮ್ಮ ಧರ್ಮ, ನಮ್ಮ ದೇಶ, ನಮ್ಮ ದೇವರು, ನಮ್ಮ ಹಬ್ಬಗಳು ಏನಿದಾವೋ ಆ ಮೂಲಗಳನ್ನು ಮಾತ್ರ ಮರಿಬೇಡಿ. ಅದನ್ನ ಕಾಪಾಡಿಕೊಂಡು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕಾಗಿರುವಂತ ಒಂದು ಜವಾಬ್ದಾರಿ ನಮ್ಗಿದೆ. ನಾವೇ ನಮ್ಮ ಮೂಲಗಳನ್ನು ಏನಾದ್ರು ಬಿಟ್ಬಿಟ್ರೆ ಇನ್ನು ಬೇರೆಯವ್ರು ಇರ್ತಾರಲ್ಲ, ಅವರೆಲ್ಲ ಬಂದು ನಮ್ಮನ್ನು ಜುಟ್ಟಿಡ್ಸ್ಕೊಂಡು ಅಲ್ಲಾಡ್ಸ್ಬಿಡ್ತಾರೆ. ನಾವು ಬದುಕೋದಕ್ಕೂ ಆಗೋದಿಲ್ಲ. ಸ್ನೇಹಿತರೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಮ್ಮ ಪದ್ಧತಿಗಳು, ನಮ್ಮ ಸಂಪ್ರದಾಯಗಳನ್ನ ಉಳಿಸಿ ಬೆಳೆಸ್ಕೊಳ್ಳೋದಕ್ಕೆ ಎಲ್ಲರೂ ಪ್ರಯತ್ನ ಪಡೋಣ. ಸ್ನೇಹಿತರೆ, ಇದೇ ರೀತಿಯಲ್ಲಿ ಆಸಕ್ತಿಕರವಾದ ವಿಷಯಗಳನ್ನ ನೀವೇನಾದ್ರೂ ತಿಳ್ಕೊಬೇಕು ಅಂದ್ರೆ ದಯವಿಟ್ಟು ನಮ್ಮ ಸನಾತನ ಧರ್ಮ ಉವಾಚ ಅನ್ನೋ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ನಮಸ್ಕಾರ.